ಸ್ನೇಹಿತರೆ, ಕರ್ನಾಟಕದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಮತ್ತೆ ಬರಲು ಸಜ್ಜಾಗಿದೆ. ಈಗಾಗಲೇ ಕಾಮನ್ ಮ್ಯಾನ್ ಎಡಿಷನ್ ಆರಂಭವಾಗಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳಲಾಗುತ್ತಿದೆ: ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಎಂಟ್ರಿ ಕೊಡುತ್ತಾರೆ? ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಭಾರಿ ವೈರಲ್ ಆಗುತ್ತಿದೆ. ಈ ಪಟ್ಟಿಯಲ್ಲಿ ಕನ್ನಡದ ಸಿನಿಮಾ ನಟರು, ಧಾರಾವಾಹಿ ಕಲಾವಿದರು, ಯೂಟ್ಯೂಬರ್ಗಳು, ಕಾಮಿಡಿಯನ್ಗಳು ಹಾಗೂ ರಿಯಾಲಿಟಿ ಶೋ ಸ್ಟಾರ್ಗಳ ಹೆಸರುಗಳು ಕೇಳಿಬರುತ್ತಿವೆ. ಹಾಗಾದರೆ ಈ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ? ಅದು ನಿಜವೇ ಅಥವಾ ಕೇವಲ ವದಂತಿಯೇ? ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ನಮ್ಮ ಸಖತ್ ಗುರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಹಲವಾರು ವರ್ಷಗಳಿಂದ ಕನ್ನಡದ ನಂಬರ್ 1 ರಿಯಾಲಿಟಿ ಶೋ ಆಗಿ ಗುರುತಿಸಿಕೊಂಡಿದೆ. ಪ್ರತಿ ಸೀಸನ್ನಲ್ಲಿ ಹೊಸ ಹೊಸ ಮುಖಗಳು, ಜಗಳ, ಸ್ನೇಹ, ಪ್ರೀತಿ, ಟಾಸ್ಕು, ಎಲಿಮಿನೇಷನ್ನು ಹಾಗೂ ಟ್ವಿಸ್ಟ್ ಪ್ರೇಕ್ಷಕರನ್ನ ಸೆಳೆಯುತ್ತವೆ. ಈ ಬಾರಿ ಸೀಸನ್ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯಲಿದೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಈಗಾಗಲೇ ಸೆಟ್ ನಿರ್ಮಾಣ, ಆಡಿಷನ್ನು ಹಾಗೂ ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆ ಅಂತಿಮ ಹಂತದಲ್ಲಿ ಬಂದು ತಲುಪಿದೆ ಎಂದು ಹೇಳಲಾಗುತ್ತಿದೆ. ಈಗಾಗಲೇ ಲೀಕ್ ಆಗಿರುವ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ನೋಡುವುದಾದರೆ, ಮೊದಲನೇದಾಗಿ ನಟ ಸುನೀಲ್ ರಾವ್. ಕನ್ನಡ ಚಿತ್ರರಂಗದ ಚಾಕೊಲೇಟ್ ಬಾಯ್ ಎಂದೇ ಪ್ರಖ್ಯಾತರಾದ ಸುನೀಲ್ ರಾವ್ ಎಕ್ಸ್ಕ್ಯೂಸ್ ಮೀ, ಚಪ್ಪಾಳೆ ಸೇರಿದಂತೆ ಹಲವು ಜನಪ್ರಿಯ ಸಿನಿಮಾಗಳನ್ನು ಕೊಟ್ಟಿರುವಂತಹ ಇವರು ಕೆಲವು ವರ್ಷಗಳ ಕಾಲ ಚಿತ್ರರಂಗದಿಂದ ದೂರ ಉಳಿದರು. ಇವರು ಇತ್ತೀಚೆಗೆ ಮತ್ತೆ ಸಿನಿಮಾಗಳಲ್ಲಿ ಸಕ್ರಿಯರಾಗಿದ್ದಾರೆ. ಶಾಂತ ಸ್ವಭಾವ ವ್ಯಕ್ತಿತ್ವ ಹೊಂದಿರುವ ಇವರು ಬಿಗ್ ಬಾಸ್ ಮನೆಗೆ ಬಂದರೆ ತಮ್ಮ ನೈಜ ವ್ಯಕ್ತಿತ್ವವನ್ನು ತೋರಿಸುವ ಅವಕಾಶ ಸಿಗಬಹುದು ಎಂದು ಅಭಿಮಾನಿಗಳು ನಿರೀಕ್ಷಿಸಿದ್ದಾರೆ. ಕೇಳಿ ಬರುತ್ತಿರುವ ಮತ್ತೊಂದು ಹೆಸರು ರಗಡ್ ರಶ್ಮಿ. ಹಳ್ಳಿ ಪವರ್ ರಿಯಾಲಿಟಿ ಶೋ ಇಂದ ಪ್ರಸಿದ್ಧರಾದ ಇವರು ನೇರ ಮಾತು ಮತ್ತು ಬೋಲ್ಡ್ ವ್ಯಕ್ತಿತ್ವದಿಂದ ಜನಪ್ರಿಯರಾಗಿದ್ದಾರೆ. ಯಾವುದೇ ವಿಷಯವನ್ನು ಮುಚ್ಚಿಡದೆ ಮಾತನಾಡುವ ಗುಣ ಇವರದ್ದು. ಬಿಗ್ ಬಾಸ್ನಂತಹ ಸ್ಪರ್ಧಿಗಳಲ್ಲಿ ಇಂತಹ ವ್ಯಕ್ತಿತ್ವವು ಸಾಕಷ್ಟು ಚರ್ಚೆಗೆ ಕಾರಣವಾಗಬಹುದು. ಕೇಳಿಬರುತ್ತಿರುವ ಇನ್ನೊಂದು ಹೆಸರು ಶಿವು ಕಾಮಿಡಿಯನ್. ಕಾಮಿಡಿ ಕಿಲಾಡಿಗಳು ಮತ್ತು ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದಿಂದ ಜನಪ್ರಿಯರಾದ ಶಿವು ತಮ್ಮ ಸರಳ ಹಾಸ್ಯ ಹಾಗೂ ಟೈಮಿಂಗ್ನಿಂದ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ಇತ್ತೀಚೆಗೆ ಸಹ ಕಲಾವಿದೆ ಮಾನಸ ಅವರೊಂದಿಗೆ ವಿವಾಹವಾಗಿರುವ ಇವರು ಮನೆಯೊಳಗೆ ಮನರಂಜನೆಯ ಜೊತೆಗೆ ಭಾವನಾತ್ಮಕ ಕ್ಷಣಗಳನ್ನು ನೀಡುವ ಸ್ಪರ್ಧಿಯಾಗಬಹುದು. ಇನ್ನೊಂದು ಹೆಸರು ನೋಡುವುದಾದರೆ ಕೋಳಿ ರಮ್ಯಾ. ಪ್ಯಾಟೆ ಹುಡುಗಿಯರು ಹಳ್ಳಿ ಲೈಫು ಮೂಲಕ ಮನೆ ಮಾತಾದ ರಮ್ಯಾ ನಂತರ ಹಲವು ಧಾರಾವಾಹಿಗಳಲ್ಲಿ ನಟಿಸಿ ಗ್ಲಾಮರ್ ಜೊತೆಗೆ ಆತ್ಮವಿಶ್ವಾಸದಿಂದ ಮಾತನಾಡುವ ಗುಣ ಇವರದು. ಟಾಸ್ಕ್ಗಳಲ್ಲಿ ಸ್ಪರ್ಧಾತ್ಮಕವಾಗಿ ಆಡುವ ಸಾಮರ್ಥ್ಯ ಇವರಿಗೆ ಇದೆ ಎಂದು ಅಭಿಮಾನಿ ಅಭಿಪ್ರಾಯಪಡುತ್ತಿದ್ದಾರೆ. ಬಿಗ್ ಬಾಸ್ ಮನೆಗೆ ಬರುತ್ತಿರುವ ಮತ್ತೊಂದು ಸ್ಪರ್ಧೆ ಭರತ್ ಬೋಪಣ್ಣ. ಮಾಡೆಲ್ ಹಾಗೂ ನಟರಾದ ಭರತ್ ಬೋಪಣ್ಣ ಬ್ರಹ್ಮಗಂಟು ಧಾರಾವಾಹಿಯ ಲಕ್ಕಿ ಪಾತ್ರದ ಮೂಲಕ ಅಪಾರ ಜನಪ್ರಿಯತೆ ಪಡೆದರು. ಶಾಂತ ಹಾಗೂ ಸಮತೋಲನದ ವ್ಯಕ್ತಿತ್ವ ಹೊಂದಿರುವ ಇವರು ಮನೆಯೊಳಗೆ ಉತ್ತಮ ಸ್ನೇಹ ಸಂಬಂಧವನ್ನು ಬೆಳೆಸುವ ಸ್ಪರ್ಧಿಯಾಗಬಹುದು. ಅತಿ ಹೆಚ್ಚು ಜನಪ್ರಿಯ ಪಡೆದ ಇನ್ನೊಂದು ಹೆಸರು ಯೂಟ್ಯೂಬರ್ ಶಿವಪುತ್ರ. ಉತ್ತರ ಕರ್ನಾಟಕ ಶೈಲಿಯ ಹಾಸ್ಯ ವಿಡಿಯೋಗಳ ಮೂಲಕ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವ ಶಿವಪುತ್ರ ಸಾಮಾಜಿಕ ಸಂದೇಶಗಳನ್ನು ಮನರಂಜನೆಗಳೊಂದಿಗೆ ನೀಡುವ ಮೂಲಕ ಜನಮನ ಗೆದ್ದಿದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದರೆ ಗ್ರಾಮೀಣ ಸಂಸ್ಕೃತಿಯ ಪ್ರತಿನಿಧಿಯಾಗಿ ಕಾಣಿಸಿಕೊಳ್ಳಬಹುದು. ಇವರ ಮೇಲೆ ಬಹಳಷ್ಟು ನಿರೀಕ್ಷೆಗಳಿವೆ. ಮತ್ತೊಬ್ಬ ಸ್ಪರ್ಧಿ ಹೆಸರು ಕೇಳುವುದಾದರೆ ರಾವಣ ಗೌಡ. ಅಮೃತಧಾರೆ ಧಾರಾವಾಹಿಯಲ್ಲಿ ಜಯದೇವ್ ಪಾತ್ರದ ಮೂಲಕ ಜನಪ್ರಿಯರಾದ ರಾವಣ್ ಗೌಡ ತಮ್ಮ ನಟನೆ, ಪರದೆ ಮೇಲಿನ ಪ್ರಭಾವದಿಂದ ಗುರುತಿಸಿಕೊಂಡಿದ್ದಾರೆ. ಇತ್ತೀಚಿನ ವೈಯಕ್ತಿಕ ಜೀವನದ ಸುದ್ದಿಗಳಿಂದಲೂ ಇವರು ಸಾಕಷ್ಟು ಚರ್ಚೆಯಲ್ಲಿದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದರೆ ಇವರ ನೈಜ ವ್ಯಕ್ತಿತ್ವ ಹೇಗಿರುತ್ತದೆ ಎಂಬುದನ್ನು ನೋಡಲು ಪ್ರೇಕ್ಷಕರು ಕಾತುರರಾಗಿ ಕಾಯಬಹುದು. ಸಾಮಾಜಿಕ ಜಾಲತಾಣದಲ್ಲಿ ಇನ್ನೂ ಹಲವಾರು ಕಲಾವಿದರ ಹೆಸರುಗಳು ಹಾಗೂ ಸಿನಿಮಾ ನಟರ ಹೆಸರುಗಳು, ಹಾಸ್ಯ ನಟರ ಹೆಸರುಗಳು ಹರಿದಾಡುತ್ತಿವೆ. ಕೆಲವು ಟಿವಿ ನಿರೂಪಕರು, ಇನ್ಸ್ಟಾಗ್ರಾಮ್ ಮತ್ತು ಕೆಲವು ಸಿನಿಮಾ ನಟರ ಹೆಸರುಗಳು ಕೇಳಿಬರುತ್ತಿವೆ. ಇನ್ಫ್ಲೂಯೆನ್ಸ್ಗಳು. ಈ ಸೀಸನ್ನಲ್ಲಿ ಹೊಸ ಹೊಸ ಟಾಸ್ಕ್ಗಳು, ದೊಡ್ಡ ಮನೆ, ಹೆಚ್ಚು ತಾಂತ್ರಿಕ ವ್ಯವಸ್ಥೆ, ಪ್ರೇಕ್ಷಕರ ಮತದಾನದಲ್ಲಿ ಕೆಲವು ಬದಲಾವಣೆಗಳು ಹಾಗೂ ಹೆಚ್ಚಿನ ಟಾಸ್ಕ್ಗಳು ಇರಬಹುದು ಎನ್ನಲಾಗುತ್ತಿದೆ. ಹಾಗೆ ಕಾಮನ್ ಮ್ಯಾನ್ ಸ್ಪರ್ಧಿಗಳಿಗೆ ಕೂಡ ಈ ಬಾರಿ ಹೆಚ್ಚಿನ ಅವಕಾಶ ಸಿಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಲೇಬೇಕು. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಈ ಪಟ್ಟಿ ಅಧಿಕೃತ ಪಟ್ಟಿಯಲ್ಲ. ಇದು ಕೇವಲ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಮಾತ್ರ. ಬಿಗ್ ಬಾಸ್ ಆಯೋಜಕರು ಅಥವಾ ವಾಹಿನಿ ಇನ್ನೂ ಅಧಿಕೃತವಾಗಿ ಯಾವುದೇ ಸ್ಪರ್ಧೆಯ ಹೆಸರನ್ನು ಪ್ರಕಟಿಸಿಲ್ಲ. ಆದ್ದರಿಂದ ಈ ಮಾಹಿತಿಯನ್ನು ಅಂತಿಮ ಎಂದು ಪರಿಗಣಿಸಬಾರದು. ಹಾಗಾದರೆ ಸ್ನೇಹಿತರೆ, ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13ರಲ್ಲಿ ಯಾರು ಗೆಲ್ಲುತ್ತಾರೆ? ಯಾರು ಮನೆಯೊಳಗೆ ಎಂಟ್ರಿ ಕೊಡುತ್ತಾರೆ? ಈ ವೈರಲ್ ಲಿಸ್ಟ್ ನಿಜವಾಗುತ್ತದೆಯೇ ಅಥವಾ ಕೊನೆಯ ಕ್ಷಣದಲ್ಲಿ ಹೊಸ ಹೊಸ ಸರ್ಪ್ರೈಸ್ ಸ್ಪರ್ಧಿಗಳು ಬರುತ್ತಾರಾ?
ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ಇಂತಹ ಕನ್ನಡ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸಖತ್ ಗುರು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಕುತೂಹಲದ ವಿಡಿಯೋದೊಂದಿಗೆ.